ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಮಗೆ ಬೇಕಾಗಿರ್ತಕ್ಕಂತಹದನ್ನು ಪಡೆದುಕೊಳ್ಳುವಲ್ಲೇ ನಾವು ವಿಫಲರಾಗ್ತಾ ಇರೋದು. ನಾವು ಬೇಡಿಕೊಳ್ಳೋದು ಮಾತ್ರ ಹಾಗೋ ಹೀಗೋ ಬೇಡಿಕೊಳ್ಳುತ್ತಾ ಇದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಬಹುಶಃ ನೀವು ಅಲ್ಲೂ ಕೂಡ ತಪ್ಪು ಮಾಡ್ತಾ ಇರತಕ್ಕಂಥದ್ದು. ಇವತ್ತಿರ್ತಕ್ಕಂಥ ಸೌಭಾಗ್ಯ ಇದೆಯಲ್ಲ, ಅದು ಭಾಗ್ಯ ಸೌಭಾಗ್ಯಗಳನ್ನು ಕರುಣಿಸಿಕೊಡ್ತಕ್ಕಂತಹ ದಿನ ಈ ಸುದಿನ ಆಗಿರತಕ್ಕಂತಹದ್ದು. ಯಾರೆಲ್ಲೂ ಕೂಡ ಯಾರಿಗಾದರೂ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಅರಿಶಿನ ಕುಂಕುಮ ಪೂರ್ಣ ಫಲ ಎನಿಸಿಕೊಂಡಿರ್ತಕ್ಕಂಥ ತೆಂಗಿನಕಾಯಿಯನ್ನು ನಾವು ದಾನವಾಗಿ ಕೊಡ್ತೀವಿ ಅಂತಂದರೆ ಪಡೆದುಕೊಳ್ಳೋದು ಅಷ್ಟಿಷ್ಟಲ್ಲ. ಅಂತಹ ಮಂಗಳಪ್ರದವಾಗಿರತಕ್ಕಂಥದ್ದು ಏನು ನೀವು ಬಯಸ್ತೀರೋ ಅವೆಲ್ಲವೂ ಕೂಡ ಮಂಗಳವೇ. ನಿಮಗೆ ಯಾವುದು ಬೇಡವೋ ಅದು ಅಮಂಗಳವೇ ಆಗಿರತಕ್ಕಂಥದ್ರಿಂದ ಅಂತಹ ಮಂಗಳಪ್ರದವಾಗಿರತಕ್ಕಂತಹ ಕೆಲಸಗಳಲ್ಲಿ ಉನ್ನತಿಯನ್ನು ತಾವು ಕಾಣತಕ್ಕಂಥದ್ದಕ್ಕಾಗಿ ಅರಿಶಿನ ಕುಂಕುಮ ದಾನವನ್ನು ಮಾಡಿಕೊಡತಕ್ಕಂತಹದ್ದು, ಮಕ್ಕಳಿಗೆ ತಿನಿಸನ್ನು ಕೊಡತಕ್ಕಂತಹದ್ದು. ಈ ದಿನ ನೀವು ಮೆಟ್ಟಿ ನಿಲ್ಲಬೇಕಾದರೆ ಎಷ್ಟು ಅಂತಂದರೆ, ನಾನು ನಿಮಗೆ ಸಿಂಪಲ್ಲಾಗಿ ಅರಿಶಿನ ಕುಂಕುಮ ಅಂತಂದಲ್ಲ, ಈ ಸೌಭಾಗ್ಯ ಯೋಗದಲ್ಲಿ ಕೊಟ್ಟಾಗ ನಿಮಗೆ ಯಾರಿಗೋ ಒಬ್ಬರಿಗೆ ಸೌಭಾಗ್ಯ ಬೇಕಾದಷ್ಟಿದೆ, ಅವ್ರಿಗೆ ಇನ್ನೇನೋ ಅವಶ್ಯಕತೆ ಇದೆ, ಅದು ಬರ್ತಕ್ಕಂತಹದ್ದೇ. ಸೌಭಾಗ್ಯ ಅಂತಂದರೆ ದೀರ್ಘವಾಗಿರ್ತಕ್ಕಂತಹ ಹೆಂಡತಿ ಆಯಸ್ಸೋ ದೀರ್ಘವಾಗಿರ್ತಕ್ಕಂಥ ಗಂಡನ ಆಯಸ್ಸೋ ಅಲ್ಲ. ನಿಮಗೆ ಏನು ಪಡೆದುಕೊಳ್ಳಬೇಕಾದರೂ ವಿದ್ಯಾರ್ಥಿ ಲಭತೆ ವಿಧಾಮ್ ಅಂದರೆ ಧನಾರ್ಥಿ ಲಭತೆ ಧನಂ, ಸೂಕ್ಷ್ಮದಲ್ಲಿ ಮೋಕ್ಷವನ್ನು ಕರುಣಿಸ್ಕೊಳ್ಬೇಕಂದ್ರೂ ಕೂಡ ಭಗವಂತ ಕರುಣಿಸಿಕೊಡ್ತಾನೆ. ಈ ದಿನ ಅರಿಶಿನ ಕುಂಕುಮದ ಜೊತೆಗೆ ಒಂದಷ್ಟು ನಿಮ್ಮ ಶಕ್ತಿಯಾನುಸಾರ ತೆಂಗಿನಕಾಯಿಗಳನ್ನು ದಾನ ಮಾಡಿಕೊಳ್ತೇನೆ ಅಂತಂದರೆ ಪೂರ್ಣ ಪ್ರಮಾಣದ ಫಲವನ್ನು ನಾವು ಪಡ್ಕೊಳ್ತೀವಿ. ಯಾವುದ್ಯಾವುದೇ ಕೆಲಸ ಅರ್ಧಂಬರ್ಧಕ್ಕೆ ನಿಂತಿದೆ ಅದೆಲ್ಲವೂ ಅಪೂರ್ಣವೇ ಆಗಿದೆ, ಸಂಪೂರ್ಣತವನ್ನು ಪಡ್ಕೊಳ್ತೀವಿ ಅಂತಂದರೆ ಈ 3 ಮಂಗಳ ದ್ರವ್ಯಗಳಿಂದ ಎಲ್ಲ ರೀತಿಯಲ್ಲಿ ಒಳಿತನ್ನು ಕಾಣ್ತೀರಿ. ಶುಭಂ ಭೂಯಾತ್, ಒಳಿತಾಗಲಿ.